DPT ವ್ಯಾಕ್ಸಿನಲ್ಲಿ D ಅಂದರೆ ಡಿಪ್ತೀರಿಯಾ, P ಅಂದರೆ ಪರ್ಟುಸಿಸ್ ಆ್ಯಂಡ್ T ಅಂದರೆ ಟೆಟನಸ್. ಸೊ DPT ವ್ಯಾಕ್ಸಿನ್ ಈ 3 ರೋಗಗಳಿಂದ ರಕ್ಷಣೆಯನ್ನು ಕೊಡುತ್ತೆ. ಹಾಗಿದ್ರೆ ತುಂಬಾ ಪಾಪ್ಯುಲರ್ ಆಗಿರುವಂತಹ BCG ವ್ಯಾಕ್ಸಿನಲ್ಲಿ B, C ಮತ್ತು G ಅಂತಂದರೆ ಏನು, ಅದು ಯಾವ ಡಿಸೀಸಿಂದ ರಕ್ಷಣೆಯನ್ನು ಕೊಡುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿ 100 ಜನರಲ್ಲಿ ಅಟ್ಲೀಸ್ಟ್ 40 ಜನಕ್ಕೆ TB ಇನ್ಫೆಕ್ಷನ್ ಆಗಿರುತ್ತೆ. ಆ್ಯಂಡ್ ಅದರಲ್ಲಿ ಯಾರಿಗೆ ಇಮ್ಯುನಿಟಿ ಕಡಿಮೆ ಇದೆ ಅವರಲ್ಲಿ TB ಡಿಸೀಸ್ ಕಾಣಿಸ್ಕೊಳ್ಳುತ್ತೆ. ತುಂಬಾ ಕಾಮನ್ ಆಗಿ ಮಗು ಹುಟ್ಟಿದ್ದನೇ ಕೊಡುವಂತಹ ಈ BCG ವ್ಯಾಕ್ಸಿನ್ ಏನಿದೆ, ಇದು ಮಗುವನ್ನು ಬಾಲಕ್ಷಯದಿಂದ ಉಂಟಾಗುವಂತಹ ಕಾಂಪ್ಲಿಕೇಶನ್ಗಳಿಂದ ಕಾಪಾಡುತ್ತೆ. ಸೊ ಮಗುವಿಗೆ BCG ವ್ಯಾಕ್ಸಿನನ್ನು ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ಮಗುವಲ್ಲಿ ಬಾಲಕ್ಷಯ ಅಥವಾ ಪೀಡಿಯಾಟ್ರಿಕ್ TB ಕಂಡು ಬಂದರೂ ಕೂಡ ಕಾಂಪ್ಲಿಕೇಶನ್ಗಳು ಉಂಟಾಗೋದನ್ನು ತಡೆಗಟ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಮಗು ಹುಟ್ಟಿದಾಗ ಅಥವಾ ನಂತರದ ದಿನಗಳಲ್ಲಿ ಮಗುವಿಗೆ BCG ವ್ಯಾಕ್ಸಿನನ್ನು ಕೊಡಿಸ್ಲಿಕ್ಕೆ ಆಗದೇ ಇರ್ಬೋದು. ಅಂತಹ ಸಂದರ್ಭಗಳಲ್ಲಿ ಮಗು 5 ಇಯರ್ಸ್ ಆಗೋ ತನಕ BCGಯನ್ನು ಕೊಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು NTB ಕ್ಯಾಂಪೇನ್ನ ಅಂಗವಾಗಿ ಯಾರಲ್ಲೆಲ್ಲ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅವರಿಗೆ ಪ್ರೊಫೈಲಾಕ್ಟಿಕ್ ಆಗಿ BCG ವ್ಯಾಕ್ಸಿನ್ನ ಕೊಡುವಂತಹ ವ್ಯವಸ್ಥೆ ಕೂಡ ನಡೆದಿದೆ. ಅಂದರೆ ಅಡಲ್ಟ್ಸಲ್ಲಿ ಕೂಡ BCG ವ್ಯಾಕ್ಸಿನ್ನ ಕೊಡುವಂತಹ ವ್ಯವಸ್ಥೆ ನಡೆದಿದೆ. ಆ್ಯಂಡ್ TB ವ್ಯಾಕ್ ಅನ್ನುವಂತಹ ಹೊಸ ವ್ಯಾಕ್ಸಿನ್ ಮೇಲೆ ಸಂಶೋಧನೆ ಕೂಡ ನಡೆದಿದೆ. ಸೊ ಬಿಫೋರ್ ಎಂಡಿಂಗ್ ದ ವಿಡಿಯೋ, BCG ಅಂದರೆ ಬ್ಯಾಸಿಲೈ ಕ್ಯಾಲ್ಮಿಟೆ ಗ್ವಾರಿನ್. ಇದು TB ಕಾಯಿಲೆ ಅಂದರೆ ಕ್ಷಯರೋಗಕ್ಕೆ ಇರುವಂತಹ ವ್ಯಾಕ್ಸಿನ್.